ಡೆಂಗ್ಯೂ ಪ್ರಕರಣಗಳನ್ನು ನಮ್ಮ ಇಲಾಖೆಯ ಗಮನದಲ್ಲೂ ಕೂಡ ಇದೆ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿದ್ದೇವೆ. ಮತ್ತು ಎಲ್ಲೆಲ್ಲಿ ಅದು ಡೆಂಗ್ಯೂ, ಯಾಕಂದರೆ ಮಳೆ ಬಂದಾಗ ಡೆಂಗ್ಯೂ ಪ್ರಕರಣ ಹೆಚ್ಚಾಗುವಂಥದ್ದು ಅದು ಒಂದು ರೀತಿ ಸಹಜವಾದಂಥದ್ದು ಆಗ್ತಕ್ಕಂಥದ್ದಕ್ಕೆ ನಾವೆಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ಮತ್ತು ಅದಕ್ಕೆ ಔಷಧಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿ ಎಲ್ಲದಕ್ಕೂ ಕೂಡ ಈಗ ನಿಯಂತ್ರಣ ಮಾಡ್ತಕ್ಕಂಥ ಕೂಡ ಕೆಲಸ ಆಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ಹೆಚ್ಚಾಗಿತ್ತು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿತ್ತು. ಆದರೆ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಕೂಡ ಹೇಳಿದ್ದೀವಿ. ಎಲ್ಲ ರೀತಿಯ ಅದಕ್ಕೆ ನಮ್ಮ ತಯಾರಿಕೆ ಇದೆ. ನೋಡ್ರಿ, ಈಗ ಅಧ್ಯಕ್ಷರು ನಿನ್ನೆನೂ ಕೂಡ ಹೇಳಿದ್ದಾರೆ ನಾನು ಕನಕಪುರದ ಶಾಸಕ ಅಂತ, ಆಯ್ತಾ? ಅವ್ರು ಹೇಳಿರುವಂಥದ್ದು ನಾವು ಪಕ್ಷ ಏನೇ ಹೇಳಿದ್ರು ಕೂಡ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಒಂದು ಕಡೆ ಅವತ್ತು ಹೇಳಿದ್ರು. ಮತ್ತು ಮುಂದೆ ಅಲ್ಲಿ ಏನಾಗಬೇಕು ಅದು ಎಲ್ಲ ತೀರ್ಮಾನ ಆಮೇಲೆ ಮಾಡ್ತಾರೆ. ಈಗ ಅವ್ರು ಹೇಳಿರುವಂಥ ಈಗ ಅವರೇ ನಿನ್ನೆ ಸ್ಪಷ್ಟವಾಗಿ ಹೇಳಿದಾರಲ್ಲ, ನಾನು ಕನಕಪುರದಲ್ಲಿದ್ದೀನಲ್ಲಪ್ಪ, ಖಾಲಿ ಆಗ್ತಕ್ಕಂಥ ಪ್ರಶ್ನೆ ಎಲ್ಲಿದೆ ಅಂತಲೇ ಹೇಳಿದ್ರು. ಅಲ್ಲ ಸರ್, ಆರಂಭದಲ್ಲಿ ಅವ್ರು ಹೋರಾಟ ಮಾಡಿದಂಥದ್ದು ಎಲ್ಲವೂ ಕೂಡ ಚನ್ನಪಟ್ಟಣಕ್ಕೆ ಬರೋ ರೀತಿಯಲ್ಲೇ ಇತ್ತು. ಅದು ಇಲ್ಲ, ಅವರು ಆ ರೀತಿಯನ್ನು ಹೇಳಲಿಲ್ಲ. ಅವರು ಒಂದು ಎಲ್ಲರನ್ನೂ ಕೂಡ ಅಲ್ಲಿರೋ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮೆಲ್ಲ ಮುಖಂಡರುಗಳಿಗೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಲೋಣ, ಒಂದಾಗಿರೋಣ, ಇದನ್ನು ಎದುರಿಸೋಣ. ಒಂದು ಚುನಾವಣೆ ಬರ್ತದೆ, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಮಗೆ ಸೋಲನ್ನು ನಾವು ನೋಡಿದ್ದೇವೆ. ಆದರೆ ಈ ಬರುವಂಥ ಅಸೆಂಬ್ಲಿಯಲ್ಲಿ ಮತ್ತೆ ಅದಕ್ಕೆ ನಾವೇನು ಬೇಜಾರು ಮಾಡ್ಕೊಳ್ದೇನೆ ಧೈರ್ಯವಾಗಿರೋಣ ಅಂತ ಒಂದು ರೀತಿ ಆ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಗೆಲ್ಲುವ ಅಭ್ಯರ್ಥಿ ಸೋಲುವ ಅಭ್ಯರ್ಥಿ ನಾವು ಸೋಲುವ ಅಭ್ಯರ್ಥಿ ಹುಡುಕ್ತೀವ? ಹುಡುಕಾಟ ಅದೆಲ್ಲ ನೋಡಿ, ಇದೆಲ್ಲ ಪ್ರಕ್ರಿಯೆ ಇರ್ತದೆ. ಚಲುವರಾಯಸ್ವಾಮಿಯವರು ಅಲ್ಲಿಗೆ ಅಧ್ಯಕ್ಷರು ಮಾಡಿದ್ದೀವಿ. ಅದೇ ಥರ ಶಿಗ್ಗಾಂವ್ಗೆ ಇನ್ನೊಬ್ಬರು ನಮ್ಮ ಸಂತೋಷ್ ಲಾಡು ಮತ್ತು ಅವರೆಲ್ಲ ಅಲ್ಲಿದ್ದಾರೆ. ಇಲ್ಲಿ ನಮ್ಮ ಬಳ್ಳಾರಿ ಇದಕ್ಕೆ ಸಂಡೂರಿಗೆ ನಮ್ಮ ಜಮೀರ್ ಅಹಮದ್ ಅವರು ಅಧ್ಯಕ್ಷರಿದ್ದಾರೆ. ಸಮಿತಿಗಳು ಮಾಡಿದ್ದೀವಿ, ಅವರೆಲ್ಲ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ, ಎಲ್ಲ ಸಮಾಲೋಚನೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ. ಹುಡುಕಾಟ ಅಂತ ಹೇಳಿದ್ರೆ ನೋಡಿ, ಇವಾಗೆಲ್ಲ ನಾವು ಇರೋದು 3 ಬೈ ಎಲೆಕ್ಷನ್. ಒಂದು ಕಾಂಗ್ರೆಸ್ದೇ, ಅದು ಸಂಡೂರು, ಇನ್ನೊಂದು BJPದು, ಇನ್ನೊಂದು JDSದು. ಸೊ ಈಗ 3ರಲ್ಲಿ ನಾವು 3 ಗೆಲ್ಲೋದಕ್ಕೂ ನಮ್ಮ ಪ್ರಯತ್ನ. ನೋಡಿ, ಆಸ್ಪಿರೆಂಟ್ ಅದೆಲ್ಲ ಇನ್ನು ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ. ಅವರು ಹೋಗಿ ಎಲ್ಲ ಕೂಡ ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯ ಮುಖಂಡರ ಜೊತೆ ಮಾತನಾಡಿ ಅವರ ವರದಿ ಆಧಾರದ ಮೇಲೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಲ್ವಾ? ಅದು ನಮ್ಮ ಪಕ್ಷದಲ್ಲಿ ಒಂದು ಚುನಾವಣೆ ಸಮಿತಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. DK ಶಿವಕುಮಾರ್ ಅವರು ಚನ್ನಪಟ್ಟಣಕ್ಕೆ ಭೇಟಿ DK ಶಿವಕುಮಾರ್ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾರೆ. ಯಾಕಂದ್ರೆ ಭೇಟಿ ನೀಡಿದ ಬಳಿಕ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ, 1.5 ವರ್ಷ DCM ಅವರಲ್ಲಿ ಹೋಗಿರ್ಲಿಲ್ಲ, ಈಗ ಚನ್ನಪಟ್ಟಣ ನೆನಪಾಯ್ತು ಅಂತ ಟೀಕೆ ಮಾಡಿದ್ದಾರೆ. ನೋಡಿ, ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ತಯಾರಿಕೆ ಆಗಲೇಬೇಕು. ನಮ್ಮ DK ಸುರೇಶ್ ಅವರಲ್ಲಿ MP ಆಗಿದ್ರು. ಅವರು ಸದಾಕಾಲ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ. ಇಡೀ ಪಾರ್ಲಿಮೆಂಟ್ ಕನಕಪುರ ಬೆಂಗಳೂರದ ಗ್ರಾಮೀಣ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಭಾಳ ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದರಿಂದ ಈ ಥರ ಆರೋಪಗಳಿಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಚುನಾವಣೆ ಹತ್ರ ಬಂದಾಗ ಖಂಡಿತ ನಾವು ಅದನ್ನು ತಯಾರಿಕೆ ನಾವು ಮಾಡಬೇಕಾಗ್ತದೆ, ಅದನ್ನು ಮಾಡ್ತೀವಿ ನಾವು. ನೋಡಿ, ಇಲ್ಲ, ಡೆತ್ ಆಗಿರುವಂಥದ್ದು ಭಾಳ ಕಮ್ಮಿ ಡೆಂಗ್ಯೂಯಿಂದ. ಕೆಲವು ಕಡೆ ಅದು ಬೇರೆ ಬೇರೆ ಕಾರಣಗಳಿಂದ ಕೂಡ ಆಗಿರ್ತದೆ. ಆದರೆ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲ ಒಂದು ಪ್ರಯತ್ನದಲ್ಲಿ ನಾವಿದ್ದೇವೆ ಮತ್ತು ಯಶಸ್ಸು ಕೂಡ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಜನರಿಗೆ ಪ್ರಿಕಾಷನ್ ಅಂತ ಹೇಳಿದ್ರೆ, ನೀರು ಎಲ್ಲೂ ಕೂಡ ಸ್ಟೋರೇಜ್ ಆಗಬಾರ್ದು, ನೀರು ಸ್ಟೋರೇಜ್ ಆಗಬಾರ್ದು. ಆ ಥರದ ಒಂದು ರೀತಿ ನಾವು ನೋಡ್ಕೋಬೇಕು, ಅದೇ ಮುಖ್ಯ. ಮತ್ತು ಸೊಳ್ಳೆಗಳು ಎಲ್ಲಿ ಸೊಳ್ಳೆಗಳಿರ್ತದೆ ಅದು ಸ್ಥಳೀಯ ಸಂಸ್ಥೆಗಳು ಅದನ್ನು ನಿಯಂತ್ರಣ ಮಾಡಬೇಕು. ಓಕೆ, ಅವ್ರ ಹೇಳಿಕೆ ಹಿಂದೆನೂ ಹೇಳಿದ್ದಾರೆ. ಈಗ ಅದೊಂದು ಅಭಿಪ್ರಾಯ, ಅದ್ರ ಮೇಲೆ ಪಕ್ಷದಲ್ಲೂ ಕೂಡ ಎಲ್ಲ ಚರ್ಚೆ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ಆ ಥರದ್ದೇನು ಇವಾಗೇನು ಕಾಣ್ತಾ ಇಲ್ಲ. ಗೊತ್ತಿಲ್ಲ, ಪತ್ರಿಕಾ ವರದಿ ಮೇಲೆ ನಾನು ಹೆಂಗೆ ಹೇಳಿ? ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಕಾನೂನು ಪ್ರಕಾರ ಏನಿದೆ ಅದು ಆಗ್ಬೇಕಷ್ಟೇ, ಇನ್ನೇನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.